ಶಾಲೆಯ ಮುಂದೆ ಗಲಾಟೆ ಆಗಿರೋದಿದು. ಯಾಕೆ ಈ ರೀತಿಯಾಗಿ ಗಲಾಟೆ ಆಯಿತು, ಏನಾಯಿತು, ಶಾಲೆಯ ಮುಂದೆ ಗಲಾಟೆ ಮಾಡುವಂಥ ಅನಿವಾರ್ಯತೆ ಯಾಕೆ ಬಂತು ನೋಡೋಣ. KR ಪೇಟೆದಿದು. KR ಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಂದೆ ಹೈಡ್ರಾಮಾ ಆಗೋಗ್ಬಿಟ್ಟಿದೆ. ಸರ್ಕಾರಿ ಶಾಲೆಯ ನಿರ್ವಹಣೆಗೆ ಪೋಷಕರಿಂದ ಹಣ ಸಂಗ್ರಹದ ಆರೋಪ ಅಂತೆ. ಹಣ ಸಂಗ್ರಹ ವಿರೋಧಿಸಿ ಜಯ ಕರ್ನಾಟಕ ವಿವಿಧ ಸಂಘಟನೆಯಿಂದ ಭಿಕ್ಷಾಟನೆ ನಡೆದಿದೆ. ಹೋರಾಟಗಾರರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಮಕ್ಕಳ ಪೋಷಕರು. ಮಂಡ್ಯ ಜಿಲ್ಲೆಯ KR ಪೇಟೆ ಪಟ್ಟಣದಲ್ಲಿ ಫುಲ್ ಹೈಡ್ರಾಮಾ ನಡೆದಿದೆ. ವಾಗ್ವಾದ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಈಗ ಸರ್ಕಾರಿ ಶಾಲೆ ನಿರ್ವಹಣೆಗೆ ಪೋಷಕರಿಂದ ಹಣ ಸಂಗ್ರಹದ ಆರೋಪದ ವಿಚಾರದಲ್ಲಿ ನಡೆದಿರುವಂಥ ಡ್ರಾಮಾ ಇದು. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈಗ ಇಂತಹ ಅನೇಕ ರೀತಿಯಾದಂತಹ ಹಣ ಸಂಗ್ರಹದ ಅಭಿಯಾನಗಳನ್ನು ನಡೆಸ್ತಾನೆ ಇರ್ತಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸೋ ವಿಚಾರದಲ್ಲಿ. ಏಕಕಾಲದಲ್ಲಿ ಆ ಥರ ದುಡ್ಡು ಹೋಗ್ಬಿಟ್ಟು ಸರ್ಕಾರಿ ಶಾಲೆಗೆ ನಾವೇನೋ ಕಟ್ಟಿಸ್ತೀವಿ ಅಂತಿಲ್ಲ, ಅದಕ್ಕೆ ಪರವಾನಗಿ ತೆಗೆದುಕೊಳ್ಬೇಕಾಗುತ್ತೆ, ಸರ್ಕಾರದಿಂದ ಅನುಮತಿ ಬೇಕಾಗುತ್ತೆ. ದುಡ್ಡನ್ನು ಕೊಡಬೇಕಂದ್ರೂ ಕೂಡ ನೇರವಾಗಿ ಸರ್ಕಾರದ ಬಳಿನೂ ಹೋಗುತ್ತೆ, ಡೈರೆಕ್ಟಾಗಿ ಸರ್ಕಾರಿ ಶಾಲೆಗಳು ಏನು ಮಾಡೋಕ್ಕಾಗೋದಿಲ್ಲ. ಇಂಥ ಅಭಿಯಾನಗಳು ಅನೇಕ ಕಡೆ ನಡೆಯುತ್ತೆ. ಇಲ್ಲಿ ಯಾಕೆ ವಿರೋಧ ಆಗಿದ್ದು, ಗಲಾಟೆ ಆಗಿದ್ದು ಯಾಕೆ? ಅರುಣ್, ಈ ಒಂದು ಸಂಘಟನೆ ಏನು ಶಾಲೆ ಪೋಷಕರ ಹತ್ರ ಏನು 1,000 ರೂಪಾಯಿ ಅಂತ ತಗೊಳ್ತಾ ಇದೆ, ಅದನ್ನ ವಿರೋಧಿಸಿ ಯಾಕೆ ಇವ್ರ ಹತ್ರ 1,000 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರದಿಂದ ಎಲ್ಲವೂ ಫ್ರೀ ಬರುತ್ತಲ್ಲ ನಿಟ್ಟಿನಲ್ಲಿ ಕೂಡ ಆ ಒಂದು ಶಾಲೆಯನ್ನ ವಿಡಂಬನೆ ಮಾಡುವ ನಿಟ್ಟಿನಲ್ಲಿ ಏನು ಅವರು ಭಿಕ್ಷಾಟನೆ ಮಾಡಿ, ನಾವು ನಿಮಗೆ ಪೋಷಕರಿಗೆ ಇಸ್ಕೋಬೇಡಿ, ನಾವು ಭಿಕ್ಷಾಟನೆ ಮಾಡಿ ನಿಮಗೆ ಕೊಡ್ತೀವಿ ಅಂತೇಳಿ ಕೂಡ ಹೋಗ್ತಾ ಇದ್ರು. ಆದರೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಶಾಲೆಯಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ಇದೆ, ಹಾಗಾಗಿ ನಾವೇ ಸ್ವಯಂ ಪ್ರೇರಿತವಾಗಿ 1,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ, ನೀವು ಹೆಸರನ್ನ ಕೆಡಿಸೋದಕ್ಕೆ ನಿಟ್ಟಿನಲ್ಲಿ ಕೂಡ ಈ ರೀತಿಯಾದ ಭಿಕ್ಷಾಟನೆ ಮಾಡ್ತಾ ಇದ್ದೀರಾ, ಇದು ದುರುದ್ದೇಶದ ಪೂರಕವಾಗಿದೆ ಅನ್ನೋ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ನಿಜಕ್ಕೂ ಕೂಡ ಹೇಳ್ಬೇಕಾದಂತಂದ್ರೆ KR ಪೇಟೆ ಈ ಒಂದು ಪಬ್ಲಿಕ್ ಶಾಲೆಯಲ್ಲಿ 2,000ಕ್ಕೂ ಅಧಿಕ ಮಕ್ಕಳು ಓದ್ತಾ ಇದ್ದಾರೆ. ಇಲ್ಲಿ ಸೀಟ್ ತಗೋಬೇಕು ಅಂತಂದ್ರೆ ಅವರ ಪೋಷಕರು ರಾತ್ರಿ ಇಡೀ ಕೂಡ ಕ್ಯೂ ಅಲ್ಲಿ ನಿಂತು ಸೀಟ್ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಅಷ್ಟೊಂದು ಉತ್ತಮವಾದ ಶಿಕ್ಷಣವನ್ನು ಈ ಒಂದು ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರು ಒಂದಷ್ಟು ಫೆಸಿಲಿಟೀಸ್ಗೋಸ್ಕರವಾಗಿ ಮತ್ತೆ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಯಾರು ಅಭಿಯಾನವನ್ನ ದುಡ್ಡು ಸಂಗ್ರಹದ ಅಭಿಯಾನವನ್ನ ಮಾಡ್ತಾರೆ, ಅವ್ರದ್ದೇನಾದ್ರೂ ಶಾಲೆ ಇದೆಯಾ ಸುತ್ತಮುತ್ತಲು ಪ್ರೈವೇಟ್ ಸ್ಕೂಲು? ಅದಕ್ಕೇನಾದ್ರೂ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಇಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಆ ಥರ ಏನಾದರೂ ಮಾಡ್ತಾ ಇದ್ರ ಅನುಮಾನ ಇದೆಯಾ ಆ ಬಗ್ಗೆ? ಅರುಣ್, ಅದೇ ಆರೋಪವನ್ನು ಪೋಷಕರು ಸಹ ಮಾಡ್ತಾ ಇರುವಂಥದ್ದು. ನಮಗೆ 1,000 ರೂಪಾಯಿಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ, ಬೇರೆ ಖಾಸಗಿ ಶಾಲೆಗಳಿಗೆ ಹೋದ್ರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಅವರ ಒಂದು ಕುಮ್ಮಕ್ಕಿನಿಂದಾಗಿ ಇವರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಪೋಷಕರು ಕೂಡ ಆರೋಪವನ್ನು ಮಾಡಿರುವಂಥದ್ದು. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.